ಹೆಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇದು ಒಂದು ನಮ್ಮ ಟ್ಯಾಲಿ ಆ್ಯಡ್-ಆನ್ ಆದ ಗ್ರಿಡ್ ಲೈನ್ಸ್. ಬಹಳಷ್ಟು ಸಲ ನಾವು ರಿಪೋರ್ಟ್ಸ್ ನೋಡ್ತಾ ಇರ್ತೇವೆ ಮತ್ತು ಕನ್ಫ್ಯೂಷನ್ ಆಗ್ಬೋದು ಯಾವ ಪಾರ್ಟಿಯಿಂದ ಎಷ್ಟು ಅಮೌಂಟ್ ಬಂದಿದೆ ಅಂತ. ಮತ್ತು ಟ್ಯಾಕ್ಸ್ ಇನ್ವಾಯ್ಸ್ ನೋಡುವಾಗ ಕೂಡ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಯಾವ ಐಟಮ್ಸಿಂದ ಎಷ್ಟು ಅಮೌಂಟ್ ಬಂದಿದೆ ಮತ್ತು ಎಷ್ಟು ಕ್ವಾಂಟಿಟಿ ಇದೆ, ರೇಟ್ ಎಷ್ಟಿದೆ ಅಂತ. ಅಂದರೆ ನೋಡೋ ಮುಂದಾಗ ಅಥವಾ ರೀಡ್ ಮಾಡೋದಾಗ ಕನ್ಫ್ಯೂಷನ್ ಆಗ್ಬೋದು. ಈ ಥರ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಈ ಥರ ಗ್ರಿಡ್ ಲೈನ್ಸ್ನ ಯೂಸ್ ಮಾಡಿದರೆ ಕನ್ಫ್ಯೂಷನ್ ಆಗೋದಿಲ್ಲ ರೀಡ್ ಮಾಡೋದಕ್ಕೆ. ಇವಾಗ ಈ ಒಂದು ಆ್ಯಡ್-ಆನ್ನ ನಾವು ಟ್ಯಾಲಿಯಲ್ಲಿ ಎನೇಬಲ್ ಮಾಡೋಣ, ಸೆಟಪ್ ಮಾಡೋಣ. ಇವಾಗ ನಾನು F1 ಹೆಲ್ಪಲ್ಲಿದ್ದೀನಿ. ನೆಕ್ಸ್ಟ್ ನಾನು TDLs ಆ್ಯಡ್-ಆನ್ಸ್ಗೆ ಬಂದೆ. ನೆಕ್ಸ್ಟು ಮ್ಯಾನೇಜ್ ಲೋಕಲ್ TDLs. ನೆಕ್ಸ್ಟ್ ಇವಾಗ ನಾನು ಗ್ರಿಡ್ ವ್ಯೂನ ಎಸ್ ಮಾಡ್ಕೋತೀನಿ. ಎಸ್ ಮಾಡಿ ನಾನು ಇದನ್ನ ಕಂಟ್ರೋಲ್ ಸೇವ್ ಮಾಡ್ತೇನೆ. ನೆಕ್ಸ್ಟ್ ನಾನು ಎಸ್ಕೇಪ್ ಕೊಟ್ಟು ಬ್ಯಾಕ್ ಬಂದೆ. ಇವಾಗ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಗ್ರಿಡ್ ಲೈನ್ಸ್ ಬಂದಿದೆ. ಸೊ ನಮಗೆ ರೀಡ್ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ನೆಕ್ಸ್ಟ್ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಲ್ಲಿ ಕೂಡ ಗ್ರಿಡ್ ಲೈನ್ಸ್ ಬಂದಿದೆ. ಸೊ ಎಸ್ಕೇಪ್ ಕೊಟ್ಟೆ. ಮತ್ತು ಇವಾಗ ನಾನು ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್. ನೆಕ್ಸ್ಟ್ ಇಲ್ಲಿ ಅಕೌಂಟ್ಸ್ ಬುಕ್. ನೆಕ್ಸ್ಟ್ ಇಲ್ಲಿ ನಾನು ಸೇಲ್ಸ್ ಲೆಡ್ಜರ್ಗೆ ಬಂದೆ. ಇಲ್ಲಿ ಕೂಡ ಗ್ರಿಡ್ ಲೈನ್ಸ್ ಬಂದಿರುತ್ತೆ. ಸೇಮ್ ಪರ್ಚೇಸಲ್ಲಿ ಕೂಡ ಇವಾಗ ಗ್ರಿಡ್ ಲೈನ್ಸ್ ಬಂದಿರುತ್ತೆ. ಸೊ ಇವಾಗ ನಾನು ಡೇ ಬುಕ್ಗೆ ಹೋಗ್ತೇನೆ. ಡೇ ಬುಕ್ ಕಸ್ಟಮರ್ 1. ಇವಾಗ ನಾನು ಇದು ಸೇಲ್ಸ್ ವಿಚರ್ ಒಂದು ಓಪನ್ ಮಾಡಿದೆ. ಇವಾಗ ನಾನಿದು ಪ್ರಿಂಟ್ ಕೊಡ್ತೀನಿ. ಪ್ರಿಂಟ್ ಕರೆಂಟ್ ಪ್ರಿವ್ಯೂ. ಸೊ ಇವಾಗ ನೋಡಿ ಇಲ್ಲಿ ಕೂಡ ಗ್ರಿಡ್ ಲೈನ್ಸ್ ಬಂದಿದೆ ಪ್ರಿಂಟ್ ಕೊಡೋ ಮುಂದಾಗೂ ಕೂಡ. ಸೊ ಈ ಥರ ಕನ್ಫ್ಯೂಷನ್ ಆಗೋದಿಲ್ಲ. ಐಟಮ್ಸ್ ತುಂಬ ಇದ್ದಾಗ ನಮಗೆ ಗ್ರಿಡ್ ಲೈನ್ಸ್ ಬೇಕಾಗಿರುತ್ತೆ. ಸೊ ಈ ಒಂದು ಆ್ಯಡ್-ಆನ್ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.